ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದಾದಂಥ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡಾಕತ್ತೇನೆ ರೀ. ಈ ರೆಸಿಪಿನ ನೀವು ಸ್ವೀಟ್ನ ಉಪಯೋಗಿಸಿ ಮಾಡಿರ್ತೀರಿ, ಈ ರೀತಿ ಖಾರನ ಉಪಯೋಗಿಸಿ ಯಾವತ್ತೂ ಮಾಡಿರೋದಿಲ್ಲ ಅಂತ ಅನ್ಕೋತೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತ್ರಿ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತೈತಿ. ಮಕ್ಕಳಿಗಷ್ಟ ಅಂತಲ್ಲ, ದೊಡ್ಡವ್ರಿಗೆ ಕೂಡ ಪಂಚಪ್ರಾಣ ಆಗುವಂಥ ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡೇನಿ ರೀ. ಈ ಮಿಕ್ಸಿಂಗ್ ಬೌಲ್ಗೆ ನಾನು 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ಇವಾಗ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ನಾನಿಲ್ಲಿ ಯೂಸ್ ಮಾಡಾಕತ್ತೇನೆ. ಈ ಕೊತ್ತಂಬರಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ ಗೋಧಿ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸರ್ತಿ ಇದನ್ನು ನೀಟಾಗಿ ಕೈಯಿಂದ ಡ್ರೈ ಮಿಕ್ಸ್ ಮಾಡ್ಕೊರಿ. ಡ್ರೈ ಮಿಕ್ಸ್ ಮಾಡ್ಕೊಂಡಾಗಿಂದ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗಿರ್ತೈತಲ್ಲ ಸೇಮ್ ಅದೇ ರೀತಿ ಸ್ವಲ್ಪ ಮೆದುವಾಗಿ ಕಲಿಸಿ ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಬೇಕಾಗ್ತೈತಿ. ನೀವು ಈ ರೆಸಿಪಿ ಮಾಡೋಕೆ ಕೊತ್ತಂಬರಿ ಸೊಪ್ಪು ಬದಲಿಗೆ ಪಾಲಕ್ ಸೊಪ್ಪಿದ್ರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಮನೆಯಲ್ಲಿ ಯಾವ ಸೊಪ್ಪು ಅವೈಲೇಬಲ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ, ನಾನು ಹಿಟ್ಟನ್ನು ಕಲಸಿ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಡಾಕತ್ತೀನಿ. ಹಿಟ್ಟು ನೆನೆಯೋ ಮಟ್ಟ ಈ ಕಡೆ ಅದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ನ ಅಥವಾ ಪಲ್ಯನ ಮಾಡ್ಕೊಂಡು ಬರೋಣಂತ ಬರ್ರಿ. ಈ ಕಡೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಅಡುಗೆ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ದೊಡ್ಡ ಈರುಳ್ಳಿನ ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಇವಾಗ ಈರುಳ್ಳಿನ ಸೇರಿಸಿ ಉರಿನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊರಿ. ನೋಡ್ರಿ, ಇವಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದ್ದಾವು. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿಂದ ಇದಕ್ಕೆ ಒಂದು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾಪ್ಸಿಕಮ್ಮು ಮತ್ತು ಒಂದು ಟೊಮ್ಯಾಟೋನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನಿ. ಇವಾಗ ನೋಡ್ರಿ, ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಾಗಿಂದ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳಕತ್ತೇನೆ ರೀ. ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ 1-2 ರಿಂದ 3 ನಿಮಿಷ ಫ್ರೈ ಮಾಡ್ಕೊರಿ. ಉಪ್ಪನ್ನು ಸೇರಿಸಿ ಈ ರೀತಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗ್ತಾವ್ರಿ ಇವು. ನೋಡ್ರಿ, ಇವಾಗ ಇವು ಫ್ರೈ ಆಗಿದಾವು. ಇವಾಗ ನಾನಿಲ್ಲೇ ಇದಕ್ಕೆ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನಿ. ನೀವು ಇದ್ರ ಬದಲಿಗೆ ಹಸಿ ಮೆಣಸಿನ್ಕಾಯಿ ಬೇಕಾದರೂ ಸೇರಿಸ್ಕೊಳ್ಬೋದು. ಇವಾಗ ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊರಿ 1-2 ರಿಂದ 3 ನಿಮಿಷ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಗೆಲ್ಲ ಖಾರ ಉಪ್ಪು ಎಲ್ಲ ನೀಟಾಗಿ ಅಂಟಬೇಕು. ಆ ರೀತಿ ಒಂದು ಮುಚ್ಚಳನ ಮುಚ್ಚಿ ಫ್ರೈ ಮಾಡ್ಕೊರಿ. ನೋಡ್ರಿ, ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗೈತಿ. ಈಗ ಇದಕ್ಕೆ ನಾನು ಒಂದು ಈ ರೀತಿ ಮೊಟ್ಟೆನ ತೊಗೊಂಡೇನ್ರಿ. ಮೊಟ್ಟೆನ ಈ ರೀತಿ ಸೇರಿಸ್ಕೊಂಡು ಇದನ್ನು ಎಗ್ ಬುರ್ಜಿ ಮಾಡ್ಕೊಳಕತ್ತೇನಿ. ಇದಕ್ಕೆ ನೀವು ಇದೇ ಸ್ಟಫಿಂಗ್ನ ಮಾಡಬೇಕಂತೇನಿಲ್ಲ. ನೀವು ಆಲೂ ಸ್ಟಫಿಂಗ್ ಬೇಕಾದರೂ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ನಿಮ್ಗೆ ಯಾವ ಸ್ಟಫಿಂಗ್ ಇಷ್ಟ ಅಲ್ಲ ಅದನ್ನು ಮಾಡ್ಕೊಳ್ಬೋದು. ಆದರೆ ಈ ರೀತಿ ಎಗ್ ಸ್ಟಫಿಂಗ್ನ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ನಾನಿಲ್ಲೇ ಒಂದು ಎಗ್ಗನ್ನು ಸೇರಿಸಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳಕತ್ತೇನಿ. ನೋಡ್ರಿ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಮ್ಮ ಸ್ಟಫಿಂಗು ರೆಡಿ ಆಯ್ತು ಅಂಥೇಳಿ. ತುಂಬ ಅಂದರೆ ತುಂಬ ಸಿಂಪಲ್ ಐತ್ರಿ. ಕೇವಲ 5 ರಿಂದ 10 ನಿಮಿಷ ಸಾಕು ಇದನ್ನು ಮಾಡೋಕೆ. ಇವಾಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಸೇರಿಸಿ ಮತ್ತು 1-2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಒಂದು ಮುಚ್ಚಳನ ಮುಚ್ಚಿ ಫ್ರೈ ಮಾಡ್ರೆ ಇದು ರೆಡಿ ಆಯಿತು ಎಗ್ ಸ್ಟಫಿಂಗು. ನಿಮಗೆ ಬೇಕಿದ್ರೆ ಆಲೂ ಸ್ಟಫಿಂಗ್ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿ ಒಗ್ಗರಣೆ ಹಾಕಿ ಆಲೂನ ಬೇಯಿಸಿ ಮತ್ತು ಅದಕ್ಕೆ ಸ್ವಲ್ಪ ಹಸಿ ವಟಾಣಿನ ಬೇಯಿಸಿ ಹಾಕೋದ್ರಿಂದ ಅದು ಕೂಡ ಸ್ಟಫಿಂಗು ತುಂಬ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ಈ ಕಡೆ ನಮ್ಮ ಸ್ಟಫಿಂಗು ರೆಡಿ ಆಯಿತು. ಈ ಕಡೆ ನಾವು ಆಗಲೇ ಕಲಿಸಿ ಇಟ್ಟಂಥ ಹಿಟ್ಟು ಕೂಡ ಸ್ವಲ್ಪ ನೆಂದೈತಿ. ಇವಾಗ ಅದನ್ನು ಇನ್ನೊಂದು ಸರ್ತಿ ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಈ ಹಿಟ್ಟನ್ನು 2 ಈ ರೀತಿ ದೊಡ್ಡ ಉಳ್ಳೆಗಳನ್ನು ಕಟ್ ಮಾಡ್ಕೊಳಕತ್ತೇನಿ. ಆದಷ್ಟು ಸ್ವಲ್ಪ ದೊಡ್ಡ ಉಳ್ಳೆನ ತಗೊಳ್ರಿ. ಇವಾಗ ಈ ಉಳ್ಳೆನ ಇನ್ನೊಂದು ಸ್ವಲ್ಪ ಕೈಯಿಂದ ಈ ರೀತಿ ನೀಟಾಗಿ ಕಲಿಸ್ಕೊಂಡು ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೇವಲ್ಲ
ಲಟ್ಟಿಸ್ತೀವಲ್ಲ ಸೇಮ್ ಅದೇ ರೀತಿ ಫಸ್ಟು ಇದನ್ನು ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಮೇಲೆ ಕೆಳಗೆ ಒಣ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಫಸ್ಟು ಲಟ್ಟಿಸ್ಕೊರಿ. ಈ ರೀತಿ ಒಂದೇ ಸಲ ನಾವು ದೊಡ್ಡ ಚಪಾತಿನ ಲಟ್ಟಿಸ್ಕೊಳ್ಳೋದ್ರಿಂದ ನಮಗೆ ಒಂದೇ ಸರ್ತಿ ಏನಿಲ್ಲ ಅಂದರೂ 4ರಿಂದ 5 ಈ ರೆಸಿಪಿ ರೆಡಿ ಆಗ್ತಾವ್ರಿ. ಅಂದರೆ ನಾವು ಮಾಡುವಂಥ ಖಾರ ಕಡುಬು ರೆಡಿ ಆಗ್ತಾವು. ನೋಡ್ರಿ ಇಲ್ಲಿ ನಾನು ಕೂಡ ಈ ಚಪಾತಿನ ಜಾಸ್ತಿ ದೊಡ್ಡದೂ ಅಲ್ಲ ಮತ್ತು ಜಾಸ್ತಿ ದಪ್ಪನೂ ಇಲ್ಲ ತೆಳುನೂ ಇಲ್ಲ, ಮೀಡಿಯಮ್ ಸೈಜ್ ಒಳಗೆ ಈ ಸೈಜ್ ಒಳಗೆ ಫಸ್ಟು ಲಟ್ಟಿಸ್ಕೊಂಡೇನಿ. ಆ ನಂತರ ಮನೆಯಲ್ಲಿರುವಂಥ ಒಂದು ಬಟ್ಲಾನ ತೊಗೊಂಡು ನಾವು ಈ ರೀತಿ ರೌಂಡ್ ಶೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡ್ರಿ ನಾನು ಆವಾಗಲೇ ಹೇಳ್ದಂಗೆ ಈ ರೀತಿ ಒಂದೇ ಸಲ ನಾವು ದೊಡ್ಡ ಚಪಾತಿನ ಲಟ್ಟಿಸ್ಕೊಳ್ಳೋದ್ರಿಂದ 4ರಿಂದ 5 ಸ್ನ್ಯಾಕ್ಸು ರೆಡಿ ಆಗ್ತಾವ್ರಿ. ನೋಡ್ರಿ ಎಷ್ಟು ಶೇಪು ಎಷ್ಟು ರೌಂಡಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಾವ ಅಂಥೇಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಏನೂ ಕೆಡೋದಿಲ್ಲ, ಭಾಳ ಅಂದ್ರೆ ಭಾಳ ಪರ್ಫೆಕ್ಟ್ ಮತ್ತು ಒಂದೇ ಸೈಜ್ ಒಳಗೆ ರೆಸಿಪಿ ಬರ್ತಾವ್ರಿ. ನೋಡ್ರಿ ನಾವು ಕೊತ್ತಂಬರಿನ ಹಾಕಿ ಹಿಟ್ಟನ್ನು ಕಲಸಿ ಇಟ್ಟಿರೋದ್ರಿಂದ ನೋಡೋಕ್ಕೂ ಕೂಡ ಎಷ್ಟು ಚಂದ ಕಾಣಿಸತ್ತೈತೆ ಅಂಥೇಳಿ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟು ಟೇಸ್ಟಿಯಾಗಿ ಬರ್ತಾವ್ರಿ. ಒಂದು ಸರ್ತಿ ನೀವು ಈ ರೆಸಿಪಿನ ಟ್ರೈ ಮಾಡಿದ್ದ ಆದ್ರೆ ವಾರದಲ್ಲಿ 3ರಿಂದ 4 ಸರ್ತಿ ಇದೇ ರೆಸಿಪಿನ ಮಾಡ್ತೀರಿ, ಅಷ್ಟೊಂದು ರುಚಿಯಾಗಿ ಬರ್ತಾವು. ನೋಡ್ರಿ ಇವಾಗ ನಾವು ಆಗಲೇ ಮಾಡಿ ಇಟ್ಟಂಥ ಎಗ್ ಸ್ಟಫಿಂಗ್ನ ನಾನಿಲ್ಲೇ ಮಿಡಲ್ ಒಳಗೆ ತುಂಬಿ ಇದನ್ನು ನಾವು ಕರ್ಜಿಕಾಯಿನ ಯಾವ ಥರ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಇದನ್ನು ಮಾಡ್ಕೊಳ್ಬೇಕಾಗ್ತೈತ್ರಿ. ಆದ್ರೆ ಇವು ಸ್ವಲ್ಪ ಚಿಕ್ಕ ಸೈಜ್ ಒಳಗೆ ರೆಡಿ ಆಗ್ತಾವು. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗ್ತಾವಂಥೇಳಿ. 10ರಿಂದ 15 ನಿಮಿಷ ಸಾಕ್ರಿ ಈ ರೆಸಿಪಿನ ಮಾಡೋಕೆ. ಈ ರೀತಿ ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ಇದನ್ನು ಸ್ಟಫಿಂಗ್ನ ನಡುವಲ್ಲಿಟ್ಟು ಇದನ್ನು ಲಾಕ್ ಮಾಡಿಕೊಂಡ್ರೆ ರುಚಿಯಾದಂಥ ಖಾರ ಕಡುಬು ರೆಡಿ ಆಗ್ತಾವ್ರಿ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾವು. ಕೆಲವೊಂದಿಷ್ಟು ಮಕ್ಕಳು ಸೊಪ್ಪನ್ನು ಇಷ್ಟಪಡೋದಿಲ್ಲ, ಅಂಥವ್ರಿಗೆ ಈ ರೀತಿ ಹಿಟ್ಟಿನೊಳಗೆ ಸೊಪ್ಪನ್ನು ಕಲಸಿ ಈ ರೆಸಿಪಿನ ಒಮ್ಮೆ ಮಾಡಿ ಕೊಡ್ರಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಅಂತಲ್ಲ, ಪಾಲಕ್ ಇದ್ರೆ ಪಾಲಕ್ ಸೊಪ್ಪನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡ್ರಿ ಒಂದೇ ಸರ್ತಿ ನಾವು ಇಲ್ಲೇ 4ರಿಂದ 5 ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ಈ ಕಡೆ ಸ್ಟವ್ ಮೇಲೆ ಎಣ್ಣೆನ ಕಾಯೋದಕ್ಕಿಟ್ಟು ಎಣ್ಣೆ ಪೂರ್ತಿಯಾಗಿ ಖಡಕ್ಕಾಗಿ ಕಾದ ನಂತರ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಸರ್ತಿ ನಾವು ಇವನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಈ ರೀತಿ ಫ್ರೈ ಮಾಡೋಕೆ ಈಸಿ ಆಗುತ್ತೆ. ಈ ರೀತಿ ಎರಡೂ ಕಡೆ ಕೂಡ ಬ್ರೌನ್ ಕಲರ್ ಬರೋ ತನಕ ಇವನ್ನ ಫ್ರೈ ಮಾಡಿಕೊಂಡ್ರೆ ರುಚಿಯಾದಂಥ ಖಾರ ಕಡುಬು ರೆಡಿ ಆಗ್ತಾವ್ರಿ. ಎಷ್ಟು ಟೇಸ್ಟಿ ಆಗ್ತಾವಂದ್ರೆ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದರೆ ನೀವು ಈ ರೀತಿ ಅವ್ರಿಗೆ ಮಾಡಿಕೊಡ್ರಿ, ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ನಾವು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡೋ ಬದಲು ಇದನ್ನು ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಮತ್ತು ನಮಗೂ ಕೂಡ ಮನೆಯಲ್ಲಿ ಎಲ್ಲರೂ ತಿಂತಾರೆ. ಚಿಕ್ಕ ಮಕ್ಕಳು ಅಷ್ಟೇ ಅಂತಲ್ಲ, ದೊಡ್ಡವ್ರಿಗೆ ಕೂಡ ಇಷ್ಟ ಆಗುವಂಥ ರೆಸಿಪಿ ರೀ ಇದು. ಒಮ್ಮೆ ನೀವು ಟ್ರೈ ಮಾಡಿರಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವಂಥೇಳಿ, ಎಲ್ಲೂ ಕೂಡ ಏನೂ ಕೆಡೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರ್ತಾವು. ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದು ಬ್ಯಾಚ್ನ ಕೂಡ ಬೇಯಿಸಿ ತೋರ್ಸಾಕತ್ತೇನಿ. ಎಣ್ಣೆ ಪೂರ್ತಿಯಾಗಿ ಖಡಕ್ಕಾಗಿ ಕಾದಿರಬೇಕು, ಆವಾಗ ಇವನ್ನ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಿಧಾನವಾಗಿ. ಈ ರೀತಿ ಒಂದು ಕಡೆ ಫ್ರೈ ಆಗಿಂದ ಮತ್ತೊಂದು ಕಡೆ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರು ಸ್ವಲ್ಪ ಇವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿರೋ ರುಚಿಯಾದಂಥ ಖಾರ ಕಡುಬು ಸ್ನ್ಯಾಕ್ಸ್ ಅಂತಲೂ ಕರಿಬೋದು ಅಥವಾ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ನಿಮಗೆ ಯಾವಾಗ ಬೇಕಲ್ಲ ಆವಾಗ ಮಾಡಿಕೊಂಡು ತಿನ್ಬೋದು. ಎಷ್ಟು ರುಚಿಯಾಗಿ ಬರ್ತಾವ್ರಿ. ಈ ರೀತಿ ನೀಟಾಗಿ ಫ್ರೈ ಆಗಿಂದ ಎಣ್ಣೆನ ನೀಟಾಗಿ ಬಸ್ತು ಇವನ್ನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಂಡ್ರೆ ರುಚಿಯಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ ರೀ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಆಗಿರ್ಬೋದು, ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಇಲ್ಲ ನಮ್ಗೆ ಸಂಜೆ ಟೈಮ್ ಟೀ ಜೊತೆ ಸ್ನ್ಯಾಕ್ಸ್ ಆಗಿರ್ಬೋದು, ಪರ್ಫೆಕ್ಟ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ರಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಾವಂತ ಹೇಳಿ. ನಾವು ಬೆಳಗ್ಗೆ ಮಾಡಿ ಸಾಯಂಕಾಲ ಅಥವಾ ಮರುದಿನ ಕೂಡ ತಿನ್ಬೋದು, ಇಷ್ಟ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ನೋಡ್ರಿ ಇವಾಗ ನಾನಿಲ್ಲೇ ಒಂದು ಕಡುಬನ್ನು ಕಟ್ ಮಾಡಿ ತೋರ್ಸಾಕತ್ತೇನಿ. ಎಷ್ಟು ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಸ್ಟಫಿಂಗ್ ಬಂದೈತೆ ಅಂಥೇಳಿ. ಎಲ್ಲರಿಗೂ ಬಾಯ್ ರೀ.